ಹಾಯ್ ಫ್ರೆಂಡ್ಸ್, ರೇಣುಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಬಂದು ಕೆಮ್ಮು ನೆಗಡಿಗೆಲ್ಲ ತುಂಬಾ ಒಳ್ಳೆಯದು. ಇದು ಕರ್ಮೀನು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಇದು ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ ಕೆಳಗಡೆ ಎತ್ತಿಟ್ಟಿದ್ದೆ. ನನ್ನ ಮಗ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟ. ಅವನಿಗೂ ಹುಷಾರಿರಲಿಲ್ಲ, ಆದರೂ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದ. ನಾನೊಬ್ಬಳೇ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅವನ ಕೈಲಿ ವೀಡಿಯೋ ಮಾಡಿಸಿದೆ. ಫೈನಲಿ ಮಸಾಲೆಗೆ ಏನು ಬೇಕು ಅಂತ ತೋರಿಸಿದ್ದೀನಿ. ನೋಡಿ, ನೀವು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಕರ್ಮೀನು ತಣ್ಣಗಾದ್ಮೇಲೆ ಸ್ವಲ್ಪ 1-2-3 ಸಲ ತೊಳಿಬೇಕು. ತೊಳೆದ್ರೆ ಅದರಲ್ಲಿರೋದು ಮಣ್ಣೆಲ್ಲ ಮೇಲ್ಗಡೆ ಮಣ್ಣಿರುತ್ತೆ, ಅದೆಲ್ಲ ಹೋಗುತ್ತೆ. ನನ್ನ ಮಗ ನಾನು ಹಾಕ್ತೀನಿ ಕೊಡಮ್ಮ ಅಂತ ಕೇಳ್ತಾಯಿದ್ದ, ಅದಕ್ಕೆ ಅವನೇ ಹಾಕ್ತಾನೆ ನೋಡಿ. ಸಿಂಕಲ್ಲಿ ಇಡೋ ಬಟ್ಲು ಅಂದರೆ ನಾನೇ ತೊಳಿತೀನಿ ಅಂತ ತೊಳಿತಾವನೆ. ಅವಾಗವಾಗ ಒಳ್ಳೆ ಬುದ್ಧಿ ಬರುತ್ತೆ ನನ್ನ ಮಗನಿಗೆ. ಫೈನಲಿ ಒಗ್ಗರಣೆ ಕೊಟ್ಟರೆ ಕರ್ಮೀನು ಸಾಂಬಾರು ರೆಡಿ ಆಗುತ್ತೆ. ನನ್ನ ಮಗನಿಗೆ ಟೇಸ್ಟ್ ಮಾಡು ಅಂತ ಕೊಟ್ಟಿದ್ದೀನಿ, ಸೂಪರ್ ಅಂತ ಹೇಳಿದ್ದಾನೆ. ನೀವು ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.